ಅಣ್ಣ ನನ್ನಿಂದ ಇನ್ನೊಂದು ಏನಂದರೆ ಗಾಡಿ ಜಾಮ್ ಆಗ್ತೈತೆ, ಗಾಡಿಯವ್ರಿಗೆ ತುಂಬ ತೊಂದರೆ ಆಗ್ತೈತೆ. ನೈಟು ಮಳೆ ಬಿದ್ದಾಗ ಗುಂಡಿ ಅಂದ್ಕೊಂಡು ಬೀಳ್ತಾರೆ. 1.5 ತಿಂಗಳೈತೆ ಅಣ್ಣ ತೋಡಿ. ಯಾರು ತೋಡಿರೋದ ಗುಂಡಿನ? ಯಾವುದೋ ಗ್ಯಾಸ್ ಲೈನ್ ಅಂದ್ಕೊಂಡು ತೋಡಿದ್ದಾರೆ. 1.5 ತಿಂಗಳೈತೆ ಬಂದೇ ಇಲ್ಲ. ತುಂಬ ಹಿಂಸೆ ಆಗ್ತೈತೆ. ಆ ಟ್ರೆಂಡಿಂಗ್ ಬೇರೆ ಐತೆ, ತುಂಬ ಹಿಂಸೆ ಆಗ್ತೈತೆ. ಅದರಿಂದ ಯಾರೂ ತಿರ್ಗಿ ನೋಡ್ತಾಯಿಲ್ಲ. 1.5 ತಿಂಗಳೈತೆ. ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಂಡಿದ್ದಾರೆ ಗುಂಡಿ ತೋಡೋದಕ್ಕೆ? ಏನಿಲ್ಲ ಅಣ್ಣ, ಇಲ್ಲ ನಿಮ್ಗೆ ಏನಾದ್ರು ಇಂಟಿಮೇಷನ್ ಮಾಡಿದ್ದಾರೆ ಈ ಥರ? ಏನು ಮಾಡಿಲ್ಲ ಅವರು. ಗುಂಡಿ ತೋಡಿ ಎಷ್ಟು ಏನಾಗಿದೆ? 1.5 ತಿಂಗಳಾಯ್ತು. 1.5 ತಿಂಗಳಿಂದ ಗುಂಡಿ ಬಗ್ಗೆ ಏನು ಯಾರು ತಿರ್ಗೋ ನೋಡ್ತಾ ಇಲ್ಲ. ಯಾರಾದ್ರೂ ಸಂಬಂಧಪಟ್ಟವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ ನೀವು? ಯಾರಿಗೆ ಮಾಡ್ತೀರಾ? ಯಾರೂ ತಿರ್ಗಿ ನೋಡಿಲ್ಲ ಅಂದೆ. ಏನು ಹಗ್ಲೊತ್ತು ನಡೆಯಲ್ವ ಈ ಕಾಮಗಾರಿಗಳೆಲ್ಲ? ನೈಟು ಬರ್ತಾರೆ ಅಣ್ಣ ಅವರು. ನೈಟ್ ಬಂದು ತೋಡು ಹೋಗಿರೋದು ಅಷ್ಟೇ ನೈಟು. ಅವತ್ತಿಂದ ತಿರ್ಗಿ ನೋಡಿಲ್ಲ 1.5 ತಿಂಗಳಿಂದ ಯಾರೂ. ಈಗ ಏನು ಒಂದು ಪೊಲೀಸವ್ರಿಗೂ ಕೂಡ ಒಂದು ಇದನ್ನ ಇನ್ಫಾರ್ಮ್ ಮಾಡಿದ್ದೀರಾ? ಏನಂತ? ಇವಾಗ ಬಂದು ಹೋಗಿದ್ದಾರೆ ಅಷ್ಟೇ. ಏನಂತ? ಅವರು ನೋಡ್ಕೊಂಡು ಆವಾಗಂದ ಮಾಡ್ಬೋದಿತ್ತಿಲ್ಲ. ಅವ್ರು ಯಾರೂ ತಲೆ ಕೆಡಿಸ್ಕೊಳ್ತಲ್ಲ ಅದ್ರ ಬಗ್ಗೆ. ಏನೋ ಒಂದು ಆಶ್ವಾಸನೆಯನ್ನು ಕೊಟ್ಟೋಗಿದ್ದಾರೆ. ಈಗ ಸರಿ ಏನೋ ಒಂದು ಅವರೆಲ್ಲ ಮುಚ್ತಾರೆ ಅಂದಿದ್ದಾರೆ. ಏನೋ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಈಗ ತೊಗೊಬಿಟ್ಟು ಹಳ್ಳ 1ರಿಂದ 1.5 ತಿಂಗಳಾಗೈತೆ. 1.5 ತಿಂಗಳಿಂದ ಇಲ್ಲಿವರೆಗೂ ಯಾರು ಬಂದು ಒಂದು ಅಧಿಕಾರಿ ಇರಲಿ ಯಾರು ಬಂದು ನೋಡಿಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು, ಗಾಡಿಗಳು ಬಸ್ಗಳು ಎಲ್ಲ ತುಂಬ ಓಡಾಡುತ್ತೆ. ಮತ್ತು ಪೀಕ್ ಅವರ್ಸಲ್ಲಂತೂ ಇಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗಿರುತ್ತೆ. ನೋಡಿ ಈಗ 2 ವೀಲರ್ ಬಂತು, ಅಟ್ಲೀಸ್ಟ್ ಆ ಬಸ್ ಒಂದು ಸ್ವಲ್ಪ ಲೆಫ್ಟಿಗೆ ಹೇಳಿದ್ರೆ 2 ವೀಲರ್ ಒಳಗಡೆ ಬಿದ್ದರೆ ಏನು ಮಾಡೋದು? ಯಾರು ಜವಾಬ್ದಾರಿ ಅದಕ್ಕೆ? ನಿನ್ನೆ ನಾವು ಇವ್ರಿಗೆ ಅಥಾರಿಟೀಸ್ಗವ್ರಿಗೂ ಮಾತಾಡಿದ್ದೀವಿ ರಾತ್ರಿ. ಅವ್ರು ಬಂದು ಹೇಳಿದ್ರು. ಆಮೇಲೆ ಬೆಳಗ್ಗೆ ಈಗ ಪೊಲೀಸವ್ರಿಗೂ ಕರೆದಿದ್ದೀವಿ. ಅವರು ಬಂದು ಈಗ ಮುಟ್ಸ್ತೀನಿ ಅಂತ NHA ಅವ್ರಿಗೂ ಮಾತಾಡಿದ್ವಿ. ಅವರು ಪರ್ಮಿಷನ್ ಇಲ್ಲ ಅಂದರು. ಈಗ ಪೊಲೀಸರು 112 ನಾವು ಇನಿಷಿಯಲಿ ಇನ್ಫಾರ್ಮ್ ಮಾಡಿದ್ದೀನಿ. 1 ಅವರ್ 2 ಅವರಲ್ಲಿ ಗುಂಡಿ ಮುಚ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ. ಸರ್, ಒಂದು ಬೇಸಿಕ್ ರೂಲ್ ಏನಿದೆ ಅಂದರೆ ಯಾವುದಾದ್ರೂ ಒಂದು ಕಾಮಗಾರಿ ನಡಿಬೇಕಂದ್ರೆ ನ್ಯಾಷನಲ್ ಹೈವೇಲ್ ಆಗಿರ್ಬೋದು ಅಥವಾ ಯಾವುದೇ ಹೈವೇಗಳಲ್ಲಿ ಒಂದು ಕಾಮಗಾರಿ ನಡಿಬೇಕಂದ್ರೆ ಒಂದು ಇಂಟಿಮೇಷನ್ ಅಂತ ಮಾಡಬೇಕು. ಅಲ್ಲಿ ಸ್ಥಳೀಯರಿಗೆ ಒಂದು ಇಂಟಿಮೇಷನ್ ಇರಬೇಕು. ಇಲ್ಲ, ಏನು ಫಲಕ ಇರಬೇಕು, ಇಲ್ಲಿ ಏನು ಕಾಮಗಾರಿ ನಡೀತಿದೆ ಅಂತ. ಇಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಇದು ಏನು ಕಾಮಗಾರಿ ನಡೀತಿದೆ ಅಂತಾನೆ ಗೊತ್ತಿಲ್ಲ. ಬರೀ ಗುಂಡಿ ತೋಡಿದ್ದಾರೆ. ಸರ್, ಏನು ಕಾಮಗಾರಿ ಇರಲಿ, ಅಲ್ಲಿ ನಿಂತ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಒಂದು ಬ್ಯಾರಿಕೋಡ್ ಇರಲಿ, ಏನು ಇಲ್ಲ ಅದರಲ್ಲಿ. ಯಾರಾದರೂ ಬಿದ್ದರೆ ನೀವು ಹೊರಗಡೆ ಬೇಕಾದ್ರೆ ಹಳ್ಳ ನೋಡಿ, 8ರಿಂದ 10 ಅಡಿ ಹಳ್ಳ ಐತದು. ಯಾರಾದರೂ ಬಿದ್ದು ಏನಾದರೂ ಆದರೆ ಯಾರು ಜವಾಬ್ದಾರಿ ಅಂತಲೂ ಗೊತ್ತಿಲ್ಲ, ಯಾರು ಕೇಳೋಣ ಅಂತಲೂ ಗೊತ್ತಿಲ್ಲ. ಸಿಚುವೇಶನ್ ನಾವು ಮಾತಾಡ್ತಾ ಇದ್ದೀವಿ. ಅಲ್ಲೇ ನೋಡ್ರಿ, ಯಾವನ ಬೈಕ್ ಅವನು ಜಸ್ಟ್ ಮಿಸ್ ಆಗಿ ಕೆಳಗೆ ಬಿದ್ದರೆ ಏನಾಗಬೇಕು? ಈಗ ಅಲ್ಲೇ ಇವಾಗ ಲೈವಲ್ಲಿ ಏನು ವಿಡಿಯೋ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೀವಿ. ಹೈವೆಲ್ಲ ಹೆಂಗೆ ಮಾಡ್ಬೇಕು ಅನ್ಕೊಂಡು ಅದು ಗೊತ್ತಿಲ್ಲ ಅಲ್ಲ ಅವ್ರಿಗೆ. ಸರ್ವಿಸ್ ರೋಡ್ ಇದು, ಏನು ಚಿಕ್ಕ ರೋಡ್ ಅದು. ಇಂಥ ಹೈವೆಲ್ಲ ಈ ಕೆಲಸ ಮಾಡೋದ 1.5 ತಿಂಗಳಿಂದ. ಕತ್ಲೆ ಒಂದೊಂದು ಸತಿ ಕರೆಂಟ್ ಹೋತೈತೆ, ಗೊತ್ತಿಲ್ಲ, ಬಂದು ಬಿದ್ದರೆ ಅಂದರೆ. ಕೇಸರಿ ವೈಬ್ಸ್ ಅರ್ಪಿಸೋ ಲಕ್ಕಿ ಡಿಪ್ ಕಾರ್ಯಕ್ರಮ ಇದು. ಸೀಸನ್ 2 ವಿಶೇಷವಾಗಿದ್ದು 24 ತಿಂಗಳುಗಳ ಈ ಅವಧಿಯಲ್ಲಿ 3 ಥಾರ್ ಕಾರ್, 3 ಮಾರುತಿ ಸುಜುಕಿ ಕಾರ್, BMW ಬೈಕ್, R15 ಬೈಕ್ ಸೇರಿದಂತೆ ಬೆಲೆ ಬಾಳೋ ಬಹುಮಾನಗಳನ್ನ ಹೊಂದಿದೆ. ನೀವು ಕೂಡ ಈ ಸೀಸನ್ 2 ಅಲ್ಲಿ ಮೆಂಬರ್ ಆಗೋಕೆ ಬಯಸ್ತೀರಾ? ಹಾಗಾದ್ರೆ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ. ಲಿಮಿಟೆಡ್ ಸೀಟ್ಗಳನ್ನ ನಿಮ್ಮದಾಗಿಸ್ಕೊಂಡು ಅದ್ಭುತವಾದ ಬಹುಮಾನಗಳನ್ನ ತಮ್ಮದಾಗಿಸ್ಕೊಳ್ಳಿ. ಇಂದಿನ ಸಣ್ಣ ಹೂಡಿಕೆ ನಾಳಿನ ದೊಡ್ಡ ಪ್ರತಿಫಲ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9036053943 9036053945.